ಭರತ ಮುನಿ ಮರಳಿ ಮನುಷ್ಯನಾಗಿ ಹುಟ್ಟಿದ, ಬೆಳೆದ. ಈಗಲೂ ಭರತನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ತಾನು ಜಿಂಕೆಯಲ್ಲಿ ಆಸಕ್ತನಾಗಿ ಜಿಂಕೆಯಾಗಿ ಹುಟ್ಟಿದರ ನೆನಪು. ಅಂದರೆ ಮಮಕಾರವೇ ಬದುಕಾಗಿ ಆಕಾರ ತಾಳುವ ಜೀವನ ರಹಸ್ಯ ತಿಳಿದಿತ್ತು. ನೆನಪಿದ್ದರೆ, ರಹಸ್ಯ ತಿಳಿದಿದ್ದರೆ ಅದು ಭಗವಂತನದೇ ಸ್ಥಿತಿ. ಭರತ ಮುನಿಯನ್ನು ಜಡಭರತ ಎಂದು ಕರೆಯುತ್ತಿದ್ದರು. ಏಕೆಂದರೆ ಅವನು ಯಾವ ಕ್ರಿಯಾಶೀಲತೆಯನ್ನು ತೋರಿಸುತ್ತಿರಲಿಲ್ಲ, ಅನಾಸಕ್ತನಿದ್ದ. ಕಾರಣವನ್ನು ತಿಳಿದುದರಿಂದ ಕಾರ್ಯಪ್ರಪಂಚಕ್ಕೆ ಅವನು ಸ್ಪಂದಿಸುತ್ತಿರಲಿಲ್ಲ. ಮತಿಹೀನನಂತೆ ಇರುತ್ತಿದ್ದ. ಗಮನವೆಲ್ಲ ತನ್ನನ್ನು ಅಡಗಿಸಿಕೊಳ್ಳುವುದರಲ್ಲೇ ದೇವರಂತೆ. ಒಂದು ದಿನ ನಾಡಿನ ದೊರೆಯನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಸೈನಿಕರು ನಡೆದಿದ್ದರು. ಅಲ್ಲೆಲ್ಲೋ ಜಡಭರತ ಕಾಣಿಸಿಕೊಂಡ. ನೀನು ಪಲ್ಲಕ್ಕಿಗೆ ಹೆಗಲು ಕೊಡು ಎಂದರು. ಈತ ಹೆಗಲು ಕೊಟ್ಟ. ಆದರೆ ಜಡಭರತನ ಅಡ್ಡಾದಿಡ್ಡಿ ನಡಿಗೆಯಿಂದ ಪಲ್ಲಕ್ಕಿ ಕುಲುಕಾಡುತ್ತಿತ್ತು. ದೊರೆ ಕೋಪಗೊಂಡು ಜಡಭರತನನ್ನು ಉದ್ದೇಶಿಸಿ, ಏನಿದು? ಯಾರನ್ನು ಹೊತ್ತಿರುವೆನೆಂದಾದರೂ ನಿನಗೆ ತಿಳಿದಿದೆಯೇ? ಈಗ ತಾನೇ ಹೆಗಲು ಕೊಟ್ಟವನು. ಬಹಳ ಮಾರ್ಗಕ್ರಮಣದಿಂದ ಆಯಾಸಗೊಂಡಂತೆ ಇದ್ದೀಯಲ್ಲ. ಜೋಕೆ, ನಿನ್ನನ್ನು ಶಿಕ್ಷಿಸಬಲ್ಲೆ ಎಂದಾಗ ಜಡಭರತನು, ನಾನು ಯಾರನ್ನೂ ಹೊತ್ತಿಲ್ಲವಯ್ಯ, ಯಾವ ಮಾರ್ಗದಲ್ಲೂ ನಡೆದೂ ಇಲ್ಲ. ಏಕೆಂದರೆ ನಾನು ಎಲ್ಲಿಗೂ ತಲುಪಬೇಕಾಗಿಯೂ ಇಲ್ಲ. ಹೇಳಬೇಕಾದರೆ ನಾನು ತಲುಪಿಯೇ ಇದ್ದೇನೆ. ಅದಕ್ಕೆ ರಾಜನು, ನೀನೇನು ಮಾತನಾಡುತ್ತಿದ್ದೀಯಾ ಒಗಟಿನಂತೆ? ಜಡಭರತ, ಒಗಟಲ್ಲ, ಇರೋದೇ ಹಾಗೆ. ಈ ಪಲ್ಲಕ್ಕಿಯನ್ನು ಹೊರುವವರು, ಪಲ್ಲಕ್ಕಿಯಲ್ಲಿ ಕುಳಿತಿರುವ ನೀವು ಎಲ್ಲವೂ ಮಣ್ಣಿನ ವಿಕಾರಗಳೇ, ಪಂಚಭೂತ ವಿಕಾರಗಳೇ. ಮಣ್ಣನ್ನು ಹೊತ್ತಿದೆ ಎನ್ನಬೇಕಷ್ಟೆ. ಅದಕ್ಕೆ ರಾಜನು, ಹಾಗೇನು? ಹಾಗಾದರೆ ಹೆಣಕ್ಕೂ ಜೀವಂತ ಮನುಷ್ಯನಿಗೂ ವ್ಯತ್ಯಾಸವಿಲ್ಲವೇ ಎಂದಾಗ ಜಡಭರತನು, ಆ ವ್ಯತ್ಯಾಸ ಗೊತ್ತಿಲ್ಲದಿದ್ದರಿಂದಲೇ ನೀನು ನಿನ್ನಂತೆಯೇ ಇರುವವರಿಂದ ಹೊರಿಸಿಕೊಂಡು ಮೆರೆಯುತ್ತಿದ್ದೀಯ. ರಾಜ ಪ್ರಜೆ ಎಂಬ ವ್ಯತ್ಯಾಸ ಬೇರೆ. ಹೊರಬೇಕಾದದ್ದು ಹೆಣವನ್ನು, ಜೀವಂತ ಮನುಷ್ಯನನ್ನಲ್ಲ. ಈ ವ್ಯತ್ಯಾಸ ತಿಳಿಯೋದಕ್ಕೆ ಈ ದೇಹ ನಮಗೆ ಸಿಕ್ಕಿದ್ದು. ಇಷ್ಟು ಮಾತು ನಡೆದಾಗ ರಾಜ ಜಾಗೃತನಾದ. ಈತ ನಿಜವಾಗಲೂ ಜ್ಞಾನಿ, ಜಡನಂತೆ ಇದ್ದಾನೆ. ತಾನು ನಿಜವಾಗಿ ಜಡ. ಈ ಜ್ಞಾನಿಯನ್ನು ಆಶ್ರಯಿಸಿ ಅರಿವನ್ನು ಪಡೆಯಲೇಬೇಕು. ತನ್ನ ಪುಣ್ಯದಿಂದ ಈತ ಇಂದು ಸಿಕ್ಕಿದ್ದಾನೆ. ರಾಜ ಪಲ್ಲಕ್ಕಿಯಿಂದ ಕೆಳಗಿಳಿದ. ಮತ್ತೆ ಪಲ್ಲಕ್ಕಿ ಏರಲೇ ಇಲ್ಲ.